ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತಹ ನಿಮ್ಮೆಲ್ಲರನ್ನ ನಾನು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸಿ ವಂದಿಸುವಂಥವನಾಗಿರ್ತೇನೆ. ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಕಾರ್ಯ ಮಾಡುವಂಥದ್ದಾಗಿರಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ಕೇಳುವಂಥ ಸಮಯಕ್ಕೆ ಬಂದಿದ್ದೇವೆ. ಅನೇಕ ಬಾರಿ ನಿರಾಕರಿಸುವಂತಹ ನಿನ್ನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಾವು ನಿರೀಕ್ಷಿಸದೇ ಇರುವಾಗಲೂ ಸಹ ಕಾರ್ಯ ಮಾಡುವಂಥದ್ದಾಗಿರ್ತದೆ. ಆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕೆ ಬಂದಿರುವಾಗ ನಿನ್ನ ವಾಕ್ಯಗಳ ಅರ್ಥಗಳನ್ನು ನಮಗೆ ಪ್ರಕಟ ಮಾಡು. ದೇವರ ರಾಜ್ಯದ ಕುರಿತು, ಪರಲೋಕ ರಾಜ್ಯದ ಕುರಿತು ಸಾಮ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನಿನ್ನ ಸಹಾಯ ನಮಗೆ ಬೇಕಾಗಿದೆ. ಆಮೆನ್. ಈ ದಿನ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 44ರಿಂದ 46 ವಚನಗಳನ್ನು ಧ್ಯಾನ ಮಾಡೋಣ. ಇದರಲ್ಲಿಯೂ ಸಹ ನಮಗೆ 2 ಸಾಮ್ಯಗಳು ಸಿಗುತ್ತದೆ. ಹಾಗಾಗಿ ಈ ದಿನಕ್ಕೆ ನಾನಿಟ್ಟಿರುವಂತಹ ಶೀರ್ಷಿಕೆ ಪರಲೋಕ ರಾಜ್ಯದ ಅಮೂಲ್ಯವಾದ ಮೌಲ್ಯ. ಪರಲೋಕ ರಾಜ್ಯದ ಅಮೂಲ್ಯವಾದ ಮೌಲ್ಯ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 44ರಿಂದ 46 ವಚನಗಳು. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು. ಈ 2 ಸಾಮ್ಯಗಳನ್ನು ನಾವು ಗಮನಿಸುವಾಗ ಯಾವ ರೀತಿಯಲ್ಲಿ ದೇವರು ಆ ಮೌಲ್ಯದ ಕುರಿತು ಮಾತನಾಡುತ್ತಾನೆ ನೋಡಿ. ನಮ್ಮ ಜೀವಿತದಲ್ಲಿ ವಿ ಆಲ್ಸೋ ಸರ್ಚ್ ಫಾರ್ ಮೆನಿ ಥಿಂಗ್ಸ್. ಹೇಗೆ ಇಲ್ಲಿ ಆ ವ್ಯಾಪಾರಸ್ಥನು ಅಮೂಲ್ಯವಾದಂತಹ ಅಥವಾ ಉತ್ತಮವಾದ ಮುತ್ತುಗಳನ್ನು ಹುಡುಕ್ತಾನೋ, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯಶಸ್ಸನ್ನು, ಸಂಪತ್ತನ್ನು, ಹಾಗೂ ಯಾರಾದರೂ ನನ್ನನ್ನು ಗುರ್ತಿಡಿದ್ರೆ ಚೆನ್ನಾಗಿರುತ್ತಾ, ಅಥವಾ ನನಗೆ ಬೇಕಾಗಿರುವಂಥ ಸೆಕ್ಯೂರಿಟಿ, ಒಂದು ಒಳ್ಳೆಯ ಸಂಬಂಧ, ಇದೆಲ್ಲವನ್ನು ನಾವು ಹುಡುಕುತ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಉತ್ತಮವಾದಂತಹ ಆ ಮೌಲ್ಯ ಅಥವಾ ಉತ್ತಮವಾದಂತಹ ಆ ದ್ರವ್ಯ ಚಿನ್ನದಲ್ಲಿಯೋ ಅಥವಾ ಆ ಒಂದು ಮುತ್ತುಗಳಲ್ಲಿಯೋ ಅಲ್ಲ, ಬದಲಾಗಿ ಪರಲೋಕ ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿ ಅಡಕವಾಗಿದೆ ಅನ್ನುವಂಥದ್ದನ್ನು ಈ ಸಾಮ್ಯದ ಮೂಲಕ ಯೇಸು ಕ್ರಿಸ್ತನು ನೆನಪಿಸ್ತಿದ್ದಾನೆ. ಈ 2 ಸಾಮ್ಯಗಳಲ್ಲೂ ಅದು ದ್ರವ್ಯವಾಗಿರಬಹುದು ಅಥವಾ ಮುತ್ತುಗಳಾಗಿರಬಹುದು, ಪರಲೋಕ ರಾಜ್ಯವು ಅಥವಾ ದೇವರ ರಾಜ್ಯವು ಎಲ್ಲದಕ್ಕಿಂತ ಅಥವಾ ಬೇರೆ ಎಲ್ಲ ವಿಷಯಗಳಿಗಿಂತ ಅಮೂಲ್ಯವಾದದ್ದು. ಹಾಗೂ ಅದಕ್ಕೋಸ್ಕರ ನಾವು ಎಷ್ಟು ತ್ಯಾಗಗಳನ್ನೂ ಸಹ ಮಾಡಬಹುದು, ಹಾಗೂ ಅದರ ಮೂಲಕ ನಮಗೆ ನಿರಂತರವಾದ ಸಂತೋಷ ದೊರಕುತ್ತದೆ ಅನ್ನುವಂಥದ್ದನ್ನು ನೆನಪಿಸುವಂಥದ್ದಾಗಿರ್ತದೆ. ಈಗ ಯೇಸುಸ್ವಾಮಿಯ ಸಮಯದಲ್ಲಿ ಈ ದ್ರವ್ಯ ಅಥವಾ ಟ್ರೆಷರ್ ಎಂಬುದಾಗಿ ನಾವು ಏನು ಕರಿತೇವೆ, ಅದನ್ನು ಆ ನೆಲದಲ್ಲಿ ಊತಿಡ್ತಾ ಇದ್ರು. ಕಾರಣ ಏನು? ಆ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳು ಅಲ್ಲಿ ಇರಲಿಲ್ಲ. ಜೊತೆಗೆ ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯದವರು ಯುದ್ಧಕ್ಕೆ ಬರುವಂಥ ಘಟನೆ ಬಹಳವಾಗಿ ನಡೆಯುತ್ತಲಿತ್ತು. ಹಾಗಾಗಿ ಅವರ ಮನೆಯಲ್ಲಿದ್ದಂತಹ ಒಂದು ಅಮೂಲ್ಯವಾದಂಥ ವಸ್ತುಗಳನ್ನು ಅವರೆಲ್ಲಾದರೂ ಬಚ್ಚಿಡಬೇಕಾಗಿತ್ತು. ಹಾಗಾಗಿ ಅವರು ನೆಲವನ್ನು ಬಳಕೆ ಮಾಡ್ತಾ ಇರ್ತಾರೆ. ಸೊ ಈ ನೆಲವನ್ನು ಬಳಕೆ ಮಾಡುವಾಗ ಅವರು ಬಚ್ಚಿಟ್ಟಂತಹ ದ್ರವ್ಯ ಅವರಿಗೆ ಎಷ್ಟು ಅಮೂಲ್ಯವಾಗಿದೆ ಅನ್ನುವಂಥದ್ದನ್ನು ನಮಗೆ ತಿಳಿಸಿಕೊಡ್ತದೆ. ಅದೇ ರೀತಿಯಲ್ಲಿ ಈ ಒಂದು ಮುತ್ತುಗಳನ್ನು ನೋಡುವಾಗ ಆ ಒಂದು ಕಾಲದಲ್ಲಿ, ಅಂದರೆ ಆ ಒಂದು ಸಮಾಜದಲ್ಲಿ ಈ ಮುತ್ತಿನ ವ್ಯಾಪಾರ ಬಹಳ ಒಂದು ಚಾಲನೆಯಲ್ಲಿದ್ದಂತಹ ಒಂದು ಬಿಸ್ನೆಸ್ ಆಗಿತ್ತು.
ಸೊ ಈ ಎರಡೂ ಸಹ ಅಲ್ಲಿನ ಜನರಿಗೆ ಬಹಳ ಪರಿಚಯವಿದ್ದಂತಹ ಘಟನೆಗಳಾಗಿದ್ದರಿಂದ ಯೇಸುಸ್ವಾಮಿ ಈ ಎರಡು ಅಂಶಗಳನ್ನು ತೆಗೆದುಕೊಂಡವನಾಗಿ ಸಾಮ್ಯದ ಮೂಲಕ ದೇವರ ರಾಜ್ಯವನ್ನು ಅವರಿಗೆ ಪರಿಚಯಿಸ್ತಿದ್ದಾನೆ. ಹೇಗೆ ಈ ಎರಡು ಅಂಶಗಳು ಬಹಳ ಮೌಲ್ಯವನ್ನು ಒಳಗೊಂಡಿರ್ತದೋ ಅದೇ ರೀತಿಯಲ್ಲಿಯೇ ದೇವರ ರಾಜ್ಯವೂ ಸಹ ಅನ್ನುವಂಥದ್ದನ್ನು ದೇವರು ನೆನಪಿಸ್ತಿದ್ದಾನೆ. ಇಲ್ಲಿ ನೋಡಿ, ಈ ದ್ರವ್ಯದ ಕುರಿತು ನಾವು ನೋಡುವಾಗ ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದಂಥ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು ಎಂಬುದಾಗಿ ಹೇಳುವಾಗ, ಇಲ್ಲಿ ಆ ಮನುಷ್ಯನು ಆ ದ್ರವ್ಯವನ್ನು ಹಿಂಬಾಲಿಸಿ ಅಥವಾ ಹುಡುಕುತ್ತಾ ಹೋಗಲಿಲ್ಲ. ಆದರೆ ಆಶ್ಚರ್ಯಕರವಾದ ರೀತಿಯಲ್ಲಿ ಆತನಿಗೆ ಅದು ದೊರಕ್ತದೆ. ಅನೇಕ ಬಾರಿ ನಾವು ದೇವರ ಕೃಪೆಯನ್ನು ಹೊಂದಿಕೊಳ್ಳುವಾಗ ನಾವು ಎಣಿಸುವುದೇ ಇಲ್ಲ, ಯೋಚಿಸುವುದಿಲ್ಲ. ಆದರೆ ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿ ಹರಿದು ಬರ್ತದೆ. ದೇವರನ್ನ ಹುಡುಕುವಂಥ ವಿಷಯದಲ್ಲೂ ಅಷ್ಟೇ, ನಾವು ಅನೇಕ ಬಾರಿ ದೇವರನ್ನು ಹುಡುಕಿ ಹೋಗೋದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯೋಷೇನ ಕುರಿತು ನಾವು ನೋಡುವಾಗ ಆತನು ಅಲ್ಪ ವಯಸ್ಸಿನಲ್ಲಿರಬೇಕಾದರೆ ದೇವರು ಯಾರು ಎಂಬುದಾಗಿ ಅನ್ವೇಷಣೆ ಮಾಡುವಂಥವನಾದನಂತೆ. ಆದರೆ ನಾವು ನಮ್ಮ ಜೀವಿತದಲ್ಲಿ ಯಾವತ್ತಾದರೂ ಹಾಗೆ ಮಾಡ್ತೇವಾ? ಇಲ್ಲ. ಆದರೆ ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿ ನಮ್ಮ ಸಾಮಾನ್ಯ ಜೀವಿತದಲ್ಲೂ ಸಹ ಹರಿದು ಬರ್ತದೆ. ಇಲ್ಲಿ ಈ ಸಾಮ್ಯದಲ್ಲಿ ಆ ಮನುಷ್ಯನು ಆ ದ್ರವ್ಯವನ್ನು ಹುಡುಕುತ್ತಾ ಅದರಿಂದ ಹೋಗಲಿಲ್ಲ. ಆದರೆ ಹೇಗೋ ಆಶ್ಚರ್ಯಕರವಾದ ರೀತಿಯಲ್ಲಿ ಆತನು ಅದನ್ನು ಕಂಡುಕೊಳ್ತಾನೆ. ಕಂಡುಕೊಂಡಂತಹ ಈತನು ಪುನಃ ಅದನ್ನು ಬಚ್ಚಿಡ್ತಾನೆ. ಅತಿ ಆಶೆ ಇರಬಹುದಾ, ಅಥವಾ ಇದೆಲ್ಲವೂ ನನಗಿರಬೇಕಾ ಅನ್ನುವಂಥದ್ದಲ್ಲ. ಬದಲಾಗಿ ಆತನಿಗೆ ಆ ದ್ರವ್ಯದ ಮೌಲ್ಯ ಗೊತ್ತಿತ್ತು. ಅದು ಎಷ್ಟು ಮೌಲ್ಯವನ್ನು ಹೊಂದಿರ್ತದೆ ಅನ್ನುವಂಥದ್ದು ಆ ಮನುಷ್ಯನಿಗೆ ತಿಳಿದಿತ್ತು. ಹಾಗಾಗಿಯೇ ತನ್ನ ಬದುಕನ್ನೆಲ್ಲ ಮಾರಿ ಸಂತೋಷದಿಂದ, ಯಾವುದೇ ರೀತಿಯಾದಂಥ ದುಃಖದಿಂದಲ್ಲ, ಸಂತೋಷದಿಂದ ಆ ಬಹು ಬೆಲೆಯುಳ್ಳಂತಹ ದ್ರವ್ಯವನ್ನು ಮತ್ತೊಮ್ಮೆ ಪಡೆದುಕೊಳ್ಳುತ್ತಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಸಂಗತಿಗಳೇನೆಂದರೆ, ಆ ಒಂದು ನೆಲ ಯಾರ ಹೆಸರಲ್ಲಿ ಇರ್ತದೋ, ಆ ದ್ರವ್ಯ ಎಲ್ಲಿ ಸಿಗ್ತದೆ, ಯಾರ ನೆಲದ ಮೇಲೆ ಸಿಗ್ತದೆ, ಅವರಿಗೆ ಆ ದ್ರವ್ಯ ಹೋಗ್ತದೆ. ಯಾಕೆಂದರೆ ನಾ ಹೇಳಿದೆ ಆರಂಭದಲ್ಲೇ, ಈ ಜನರು ಯುದ್ಧಗಳಿಂದ ಅಥವಾ ಅಲ್ಲಿ ಆಗ್ತದಂತಹ ಒಂದು ಯೋಚಿಸಲಾಗದಂಥ ಘಟನೆಗಳಿಂದ ಅವರು ಬಚ್ಚಿಡ್ತಾ ಇದ್ರು. ಹಾಗಾಗಿ ಇದೊಂದು ಸಹಜವಾದಂಥ ಘಟನೆ. ಯಾವ ನೆಲದಲ್ಲಿ ಸಿಗ್ತಾ ಇತ್ತು ಆ ನೆಲದವರಿಗೆ ಪುನಃ ಆ ದ್ರವ್ಯ ಹೋಗ್ತಾ ಇತ್ತು. ಅದಕ್ಕಾಗಿಯೇ ಈ ಮನುಷ್ಯನೇನು ಮಾಡ್ತಾನೆ, ಆ ನೆಲದಲ್ಲಿ ಬಚ್ಚಿಟ್ಟು ಬದುಕನ್ನೆಲ್ಲ ಮಾರಿ ಆ ನೆಲವನ್ನು ಆತನು ಮತ್ತೊಮ್ಮೆ ಖರೀದಿಸುತ್ತಾನೆ. ಇಲ್ಲಿ ನೋಡಿ, ನಾವು ಅನೇಕ ಬಾರಿ ಹುಡುಕದೆ ಹೋದಾಗ್ಯೂ ದೇವರ ಒಂದು ಸತ್ಯತೆ ನಮಗೆ ಎದುರಾಗಿ ಸಿಕ್ಕಬಹುದು. ಅದು ಯಾವುದೇ ಕಾರ್ಯಗಳ ಮೂಲಕ ಆಗಿರಬಹುದು, ದೇವರ ವಾಕ್ಯ ಸಂದೇಶದ ಮೂಲಕ ಆಗಿರಬಹುದು, ಒಬ್ಬ ಸ್ನೇಹಿತನ ಮೂಲಕ ಆಗಿರಬಹುದು, ಅಥವಾ ನಮ್ಮ ಜೀವಿತದಲ್ಲಿ ನಡೆಯುವಂತಹ ಅಹಿತಕರವಾದಂಥ ಘಟನೆಯ ಮೂಲಕವೂ ಸಹ ಆಗಿರಬಹುದು. ದೇವರ ಸತ್ಯತೆ ನಮ್ಮ ಮುಂದೆ ಎದುರಾಗಿ ಬರುತ್ತದೆ. ಆ ಸಮಯದಲ್ಲಿ ನಾವು ಅದರ ಮೌಲ್ಯವನ್ನು ತಿಳಿಯುವಂಥವರು ಆಗಿರ್ತೇವ. ನಮ್ಮ ಕಣ್ಣುಗಳನ್ನು, ಆತ್ಮಿಕವಾದಂಥ ಕಣ್ಣುಗಳನ್ನು ತೆರೆದವರಾಗಿ ಆ ಮೌಲ್ಯವನ್ನು ತಿಳಿದಂಥವರು ನಾವು ಆಗಿರ್ತೇವ. ನಾವಾಗೆ ನಾವು ದೇವರ ರಾಜ್ಯವನ್ನು ಕಂಡುಕೊಳ್ಳುವ ಹಾಗೆ, ಆತನನ್ನು ಅನುಭವಿಸುವ ಹಾಗೆ ಹೋಗುವುದಕ್ಕೆ ಪ್ರಯತ್ನಿಸಿದ್ದೇವ. ಎರಡನೆಯ ಸಾಮ್ಯವನ್ನು ನಾವು ನೋಡೋಣ. ಇಲ್ಲಿ ಮೊದಲನೆಯ ಸಾಮ್ಯದಲ್ಲಿ ಆ ಮನುಷ್ಯನು ಹುಡುಕಿಕೊಂಡು ಹೋಗುವುದಿಲ್ಲ. ಅಕಸ್ಮಾತಾಗಿ ಅಥವಾ ಆಕ್ಸಿಡೆಂಟಲ್ ಏನೋ ಅಥವಾ ಸರ್ಪ್ರೈಸ್ ಆಗಿ ಆತನಿಗೆ ಸಿಗ್ತದೆ. ಈ ಎರಡನೆಯ ಸಾಮ್ಯದಲ್ಲಿ ಏನಾಗ್ತಾ ಇದೆ, ಇಲ್ಲಿ ವ್ಯಾಪಾರಸ್ಥನು ಹುಡುಕಿಕೊಂಡು ಹೋಗುತ್ತಾನೆ. ಹಿ ವಿಲ್ ಗೋ ಇನ್ ಸರ್ಚ್ ಆಫ್ ಫೈನ್ ಪರ್ಲ್ಸ್. ಹೇಗೆ ಒಬ್ಬ ಮನುಷ್ಯನು ಒಂದು ಸತ್ಯವನ್ನು ಹುಡುಕಿಕೊಂಡು ಹೋಗುತ್ತಾನೋ ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬ ವ್ಯಾಪಾರಸ್ಥನು ಉತ್ತಮವಾದಂತಹ ಮುತ್ತಿಗೋಸ್ಕರ ಹುಡುಕಿಕೊಂಡು ಹೋಗುತ್ತಾನೆ. ಯಾವಾಗ ಆತನಿಗೆ ಆ ಉತ್ತಮವಾದಂತಹ ಪರ್ಲ್, ಮುತ್ತು ಸಿಗುತ್ತದೋ, ಆತನು ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ. ತನ್ನ ಬದುಕನ್ನೆಲ್ಲ ಮಾರಿ ಅದನ್ನು ಕೊಂಡುಕೊಳ್ಳುತ್ತಾನೆ.
ಆತನಿಗೆ ಆ ಒಂದು ವ್ಯಾಪಾರ ಬಹಳ ಚೆನ್ನಾಗಿ ಅರ್ಥವಾಗಿರ್ತದೆ. ಅಯ್ಯೋ, ಇಷ್ಟೊಂದೆಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ, ಕಳ್ಕೊಂಡದಕ್ಕಿಂತ ಜಾಸ್ತಿ ನಾನು ಪಡ್ಕೊಂಡಿದ್ದೇನೆ ಅನ್ನುವಂಥದ್ದು ಅವನಿಗೆ ಗೊತ್ತಿರುತ್ತದೆ. ಅನೇಕ ಬಾರಿ ನಾವು ಈ ಎರಡು ಸಾಮ್ಯಗಳ ರೀತಿಯಲ್ಲಿ ದೇವರನ್ನ ಕಂಡುಕೊಳ್ಳಬಹುದು. ಕೆಲವೊಂದು ಬಾರಿ ಅನಿರೀಕ್ಷಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದರ ಮೂಲಕ ಕ್ರಿಸ್ತನನ್ನ ಕಂಡುಕೊಳ್ಳಬಹುದು. ಇನ್ನು ಕೆಲವರು ನಿಜವಾದಂತಹ ಪ್ರಯತ್ನವನ್ನ ಮಾಡಿ ದೇವರನ್ನ ಕಂಡುಕೊಳ್ಳಬಹುದು. ಹೇಗೋ ಈ ಎರಡು ಸಾಮ್ಯಗಳ ಮೂಲಕ ಒಂದೇನೆಂದರೆ, ನಾವು ಸಂಪೂರ್ಣವಾಗಿ ಆ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮ ಜೀವಿತಗಳನ್ನು ಮುಡಿಪಾಗಿಟ್ಟಿದ್ದೇವಾ? ದೇವರ ವಾಕ್ಯ ಆ ರೀತಿಯಾದಂಥ ಕಾರ್ಯವನ್ನು ಮಾಡುವಂಥದ್ದಾಗಿರ್ತದೆ. ಕ್ರಿಸ್ತನ ಮೌಲ್ಯ ಎಷ್ಟು, ದೇವರ ವಾಕ್ಯದ ಮೌಲ್ಯ ಎಷ್ಟು, ದೇವರಿಂದ ಸಿಗಬೇಕಾಗಿರುವಂತಹ ರಕ್ಷಣೆಯ ಮೌಲ್ಯ ಎಷ್ಟು ಅನ್ನುವಂಥದ್ದನ್ನು ನಮಗೆ ಯಾವಾಗಲೂ ಆತನ ವಾಕ್ಯ ತೋರಿಸಿಕೊಡುವಂಥದ್ದಾಗಿರ್ತದೆ. ಇಲ್ಲಿ ನೋಡಿ, ಹಿ ಸೋಲ್ಡ್ ಆಲ್ ಈ ಹ್ಯಾಡ್, ತನ್ನ ಬದುಕನ್ನೆಲ್ಲ ಮಾರಿದನು ಅನ್ನುವಂಥದ್ದನ್ನು ಇಲ್ಲಿ ಸ್ಟ್ರೆಸ್ ಮಾಡಲಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಈ ದುಡ್ಡಿನ ಕುರಿತು ಮಾತನಾಡ್ತಲ್ಲ, ಬದಲಾಗಿ ನನ್ನ ಒಂದು ಕಮಿಟ್ಮೆಂಟನ್ನು ಕುರಿತು ಮಾತನಾಡಲಾಗ್ತದೆ. ಆ ಮೌಲ್ಯವನ್ನು ಅರಿತಂತಹ ನಾವು ನಮ್ಮ ಒಂದು ನಿಷ್ಠೆಯನ್ನು ಯಾವ ರೀತಿಯಲ್ಲಿ ತೋರಿಸುವಂಥವರಾಗಿರ್ತೇವೆ. ಇಲ್ಲಿ ನೋಡಿ, ನಮಗೆ ರಕ್ಷಣೆ ಅದು ನಮಗೆ ಉದಾರವಾಗಿ ಕೊಡಲ್ಪಟ್ಟಿರುವಂಥದ್ದು. ಯಾರಿಂದ? ಯೇಸು ಕ್ರಿಸ್ತನಿಂದ. ಯೇಸು ಕ್ರಿಸ್ತನ ನಮ್ಮಿಂದ ಕೇಳ್ತಾ ಇರುವಂಥದ್ದು ಏನು ಅಂದರೆ, ಪ್ರಾಧಾನ್ಯತೆ. ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀವು ಕೊಡ್ತಾ ಇದ್ದೀರಾ? ಯಾವುದು ನಿಮ್ಮ ಜೀವಿತದ ಕೇಂದ್ರೀಕೃತವಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ದೇವರು ನಮಗೆ ಹಾಕ್ತಾ ಇದ್ದಾನೆ. ನಾವು ನಿಜವಾಗಿಯೂ ಅದರ ಮೌಲ್ಯವನ್ನು ಅರಿತುಕೊಂಡಿದ್ದೇವಾ? ನಾವು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಒಬ್ಬ ಐಶ್ವರ್ಯವಂತನು ಬರ್ತಾನೆ. ನಿತ್ಯ ಜೀವ ಪಡಿಬೇಕಂದ್ರೆ ಏನು ಮಾಡ್ಬೇಕು ಸ್ವಾಮಿ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಈ ದಶಾಜ್ಞೆಗಳನ್ನು ಹೇಳ್ತಾನೆ. ಈ ದಶಾಜ್ಞೆಗಳನ್ನು ಹೇಳಿದಾಗ ಅವನು, ನಾನು ಎಲ್ಲವನ್ನ ಮಾಡ್ತಾ ಇದ್ದಾನೆ, ಇದಕ್ಕಿಂತ ಹೆಚ್ಚಾಗಿ ಏನನ್ನ ಮಾಡಬೇಕು ಎಂಬುದಾಗಿ ಹೇಳುವಾಗ, ನೀನು ಎಲ್ಲವನ್ನ ಮಾರಿ ಬಡವರಿಗೆ ಕೊಟ್ಟು ಬಂದು ನನ್ನ ಹಿಂಬಾಲಿಸು ಎಂಬುದಾಗಿ ಕೇಳ್ತಾನೆ. ಆ ಸಮಯದಲ್ಲಿ ಅದನ್ನು ಕೇಳಿದಂತಹ ಆ ಐಶ್ವರ್ಯವಂತನು ಮುಖ ಸಪ್ಪೆಯುಳ್ಳವನಾಗಿ ಅಲ್ಲಿಂದ ಹೋಗ್ತಾನೆ. ಹಿ ಡಸ್ ನಾಟ್ ವಾಂಟ್ ಟು ಕಮಿಟ್ ಹಿಸ್ ಲೈಫ್. ತಾನು ತನ್ನ ನಿಷ್ಠೆಯನ್ನು ದೇವರಿಗೆ ವ್ಯಕ್ತಪಡಿಸುವುದಕ್ಕೆ ಆ ಐಶ್ವರ್ಯವಂತನಿಗೆ ಇಷ್ಟ ಇರೋದಿಲ್ಲ. ಈ ಸಾಮ್ಯದ ಮೂಲಕ ಗಾಡ್ ಈಸ್ ಆಸ್ಕಿಂಗ್ ಫಾರ್ ದಟ್ ಕಮಿಟ್ಮೆಂಟ್. ಆ ಒಂದು ಕಮಿಟ್ಮೆಂಟನ್ನು ನನ್ನಿಂದ ಕೊಡಲಿಕ್ಕೆ ಸಾಧ್ಯವಾ? ಆ ಒಂದು ನಿಷ್ಠೆಯನ್ನು ನನ್ನಿಂದ ದೇವರಿಗೆ ಕೊಡಲಿಕ್ಕೆ ಸಾಧ್ಯವಾ? ಆ ನಿಷ್ಠೆಯನ್ನು ನಾವು ಯಾವಾಗ ಗೊತ್ತಾ ಕೊಡಲಿಕ್ಕೆ ಸಾಧ್ಯ? ಆ ದೇವರ ವಾಕ್ಯದ ಅಥವಾ ಯೇಸು ಕ್ರಿಸ್ತನ ನಿಜವಾದ ಮೌಲ್ಯವನ್ನು ಅರಿತುಕೊಂಡಾಗ ಮಾತ್ರವೇ. ನಾವು ಅನೇಕ ಬಾರಿ ನಮ್ಮಲ್ಲಿರುವಂಥ ಅನೇಕ ಬೇಡದಿರುವಂಥ ಅಂಶಗಳನ್ನು ಬಿಡುವುದಕ್ಕೆ ಮನಸ್ಸನ್ನು ಮಾಡುವುದಿಲ್ಲ. ನಮಗೆ ಇಷ್ಟವೂ ಸಹ ಇರೋದಿಲ್ಲ. ಅದು ಆರಾಮಾಗಿ ಬದುಕ್ತಾ ಇರೋವಂಥ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ನಮ್ಮ ಘನತೆ ಆಗಿರ್ಬೋದು, ನಮ್ಮ ಸಂಬಂಧಗಳಾಗಿರ್ಬೋದು, ಅಥವಾ ನಮ್ಮ ಆಸೆಗಳಾಗಿರ್ಬೋದು, ನಿರೀಕ್ಷೆಗಳಾಗಿರ್ಬೋದು, ಅಥವಾ ಆಸ್ಪಿರೇಷನ್ಸ್ ಎಂಬುದಾಗಿ ಹೇಳ್ತೇವಲ್ಲ, ಇದನ್ನು ಬಿಡುವುದಕ್ಕೆ ನಮಗೆ ಇಷ್ಟವಿಲ್ಲ. ಆದರೆ ದೇವರ ರಾಜ್ಯವನ್ನು ನಾವು ಪಡೆಯಬೇಕಾದರೆ ಅರ್ಧ ಹೃದಯವುಳ್ಳವರಾಗಿ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ವಿ ವಿಲ್ ಹ್ಯಾವ್ ಟು ಸರೆಂಡರ್ ಕಂಪ್ಲೀಟ್ಲಿ. ಆ ಐಶ್ವರ್ಯವಂತನು ಸಂಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಡುವಂತಹ ಅಂಶವನ್ನು ದೇವರಲ್ಲಿ ಹುಡುಕ್ತಾ ಇರ್ತಾನೆ. ದೇವರಿಗೆ ಆ ಒಂದು ಆತನ ಬಳಿಯಲ್ಲಿ ಇರುವಂತಹ ಸಂಪತ್ತಿನ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಮನಸ್ಸಿರಲಿಲ್ಲ. ಆದರೆ ಆ ಮನುಷ್ಯನು ತನಗೋಸ್ಕರ ಅದನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯವಾ ಅದನ್ನು ಹುಡುಕ್ತಾ ಇರ್ತಾನೆ. ಆದರೆ ಆ ಐಶ್ವರ್ಯವಂತನು ಅದನ್ನು ಮಾಡುವುದಕ್ಕೆ ಮನಸ್ಸನ್ನು ಮಾಡುವುದಿಲ್ಲ. ಬದಲಾಗಿ ಸಪ್ಪೆ ಮುಖವುಳ್ಳವನಾಗಿ ಅಲ್ಲಿಂದ ಹೋಗ್ತಾನೆ. ಸೊ ಟುಡೇ ಈ ಸಾಮ್ಯದ ಮೂಲಕ ದೇವರ ರಾಜ್ಯ ಅಥವಾ ಪರಲೋಕ ರಾಜ್ಯ ಎಷ್ಟು ಮೌಲ್ಯವಾಗಿದೆ ಎಂಬುದಾಗಿ ನಮಗೆ ತಿಳಿದಾಗ್ಯೂ ನಮ್ಮಲ್ಲಿರುವಂತಹ ಬೇಡದೇ ಇರುವಂತಹ ಅಂಶಗಳನ್ನು ಬಿಡುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ನನಗೆ ಅದೂ ಬೇಕು, ಇದು ಬೇಕು, ಇದು ಸಾಧ್ಯವಿಲ್ಲ.
ದೇವರ ರಾಜ್ಯ ಎಂಬುದಾಗಿ ಹೇಳುವಾಗ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಗಾಡ್. ಇದೆಯಾ ಇಲ್ವಾ? ನಾವು ಯಾವುದಾದ್ರೂ ಒಂದೆಡೆ ನಮ್ಮ ಪ್ರಾಧಾನ್ಯತೆಯನ್ನು ನೀಡಬೇಕಾಗಿದೆ. ಬಹಳ ಸರಳವಾಗಿ ಹೇಳಬೇಕಾದ್ರೆ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕಾಗಿದೆ. ಇಲ್ಲಿ ನೋಡಿ, 2 ಸಾಮ್ಯದಲ್ಲೂ ಅದರಿಂದಾದ ಸಂತೋಷದಿಂದ, ಇಲ್ಲಿ 2 ಸಾಮ್ಯದಲ್ಲಿಯೂ ಅವರಿಗೆ ಆ ಒಂದು ಅರಿವಾಗ್ತದಲ್ಲ, ಓ ಇದು ಎಷ್ಟು ಮೌಲ್ಯವಾಗಿದೆ. ದಟ್ ಜಾಯ್ ಆಫ್ ಡಿಸ್ಕವರಿ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಸಂತೋಷನೇ, ಆ ಮೌಲ್ಯದ ಅರಿಯುವಿಕೆನೇ ಅವರಿಗೆ ತಮ್ಮ ಬದುಕನ್ನೆಲ್ಲ ಮಾರಿಬಿಡುವುದಕ್ಕೆ ಅನುವು ಮಾಡಿಕೊಡ್ತದೆ. ಯಾಕೆಂದರೆ ಅವರು ಇಲ್ಲಿ ಕಳ್ಕೊಳ್ತಾ ಇರೋವಂಥದ್ದು ಅವರು ಪಡೆದುಕೊಂಡದಕ್ಕಿಂತ ಜಾಸ್ತಿ ಇಲ್ಲ. ಬದಲಾಗಿ ಅವ್ರು ಏನು ಪಡೆದುಕೊಳ್ತಿದ್ದಾರೆ ಅದು ಕಳೆದುಕೊಂಡದಕ್ಕಿಂತ ಬಹಳ 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 ಅಪಾರವಾಗಿದೆ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 6, 7, 8 ವಚನಗಳನ್ನು ನಾವು ನೋಡುವಾಗ, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವಂಥದ್ದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ. ಇದು ಪೌಲನ ಮಾತುಗಳು. ಪೌಲನು ಯಾವಾಗ ಯೇಸುಸ್ವಾಮಿಯನ್ನು ಕಂಡುಕೊಳ್ಳುತ್ತಾನೋ, ಹಿ ಹ್ಯಾಡ್ ಟು ಗಿವ್ ಅಪ್ ಎವ್ರಿಥಿಂಗ್. ನಾವು ಸುಮಾರು ಆ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 3ನೇ ವರ್ಷದಿಂದ ನೋಡಿಕೊಂಡು ಬರುವಾಗ ಸುನ್ನತಿಯ ಕುರಿತು ಮಾತನಾಡಿಕೊಂಡು ಬರ್ತಾ ಇರ್ತಾನೆ. ಆ ಸುನ್ನತಿಯ ಕುರಿತು ಮಾತನಾಡಿಕೊಂಡು ಬರುವಾಗ 5ನೇ ವಚನದಲ್ಲಿ ಆತನು ತನ್ನ ರೆಪ್ಯೂಟೇಷನನ್ನು ಹೇಗೆ ಬೆಳೆದು ಬಂದನು, ಹೇಗೆ ಅವನಿಗೆ ಎಲ್ಲ ವಿಷಯಗಳು ಗೊತ್ತಿದೆ, ಇದೆಲ್ಲವನ್ನ ವಿವರಿಸ್ತಾ ಬರ್ತಾನೆ. ಆದರೆ ಅದರಲ್ಲಿ ಹೆಚ್ಚಳ ಪಡದೆ ಅದೆಲ್ಲವನ್ನ ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸುತ್ತಾನೆ. ಎಲ್ಲವನ್ನ ಕಸವಾಗಿ, ರಬ್ಬಿಶ್ ಆಗಿ ಆತನು ಕಾಣುತ್ತಾನೆ. ಇದು ನಿಜವಾದಂತಹ ನಂಬಿಕೆ. ಈ ನಂಬಿಕೆ ದುಃಖ ಭಾವದಿಂದ, ಅಯ್ಯೋ ನನ್ನ ಹತ್ರ ಇದ್ದಿದ್ದೆಲ್ಲ ಹೋಗ್ಬಿಡ್ತಲ್ಲ ಅನ್ನುವಂಥ ಭಾವದಿಂದ ಬರುವಂಥದ್ದಲ್ಲ. ಬದಲಾಗಿ ಯೇಸು ಕ್ರಿಸ್ತನ್ ನನಗೆ ಸಿಕ್ಕಿದ್ದಾನ, ಇಟ್ ಈಸ್ ಬೆಟರ್ ದ್ಯಾನ್ ಎನಿಥಿಂಗ್ ಇನ್ ದ ವರ್ಲ್ಡ್ ಅನ್ನುವಂಥ ಭಾವನೆ ಈ ಸಾಮ್ಯದಲ್ಲಿ ಕಾಣಸಿಗುತ್ತದೆ. ಅದೇ ರೀತಿಯಲ್ಲಿ ಪೌಲನ ಜೀವಿತದ ಮೂಲಕವೂ ಸಹ ನಮಗೆ ಕಾಣಸಿಗುತ್ತದೆ. ಅಂಥ ಮೌಲ್ಯವನ್ನು ನಾವು ಪಡೆದುಕೊಳ್ಳಬೇಕಾಗಿದೆ. ನೋಡಿ, ಈ ಲೋಕದ ದೃಷ್ಟಿಯಿಂದ ನೋಡಬೇಕಾದ್ರೆ ನಾವು ಎಷ್ಟೊಂದು ವಿಷಯಗಳಿಗೆ ಇದು ನನಗೆ ಇಂಪಾರ್ಟೆಂಟ್, ಅದು ನನಗೆ ಇಂಪಾರ್ಟೆಂಟ್ ಅಂತ ಅದನ್ನು ಪಡೆಯುವಲ್ಲಿ ಅನೇಕ ಪರಿಶ್ರಮಗಳನ್ನು ನಾವು ವಹಿಸ್ತೇವೆ. ಅನೇಕ ಕಷ್ಟಪಟ್ಟಾಗಿಯೂ ಸಹ ಪರವಾಗಿಲ್ಲ, ಅದು ನನಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಆದರೆ ಈ ಸಾಮ್ಯ ಹೇಳ್ತಾ ಇದೆ, ದೇವರ ರಾಜ್ಯದ ಕುರಿತು ನೀವು ಆ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯವಾ? ಕ್ರಿಸ್ತನನ್ನು ಅರಿತಂಥ ನಾನು, ಕ್ರಿಸ್ತನನ್ನು ಅನುಭವಿಸಿದಂತಹ ನಾನು ಆ ನಿಜವಾದಂತಹ ಸಂತೋಷವನ್ನು ಹುಡುಕುತ್ತಾ ಹೋಗಲಿಕ್ಕೆ ಸಾಧ್ಯವಾ? ಅಥವಾ ನಾನು ಅದನ್ನು ಹುಡುಕದೆ ಹೋದಾಗ್ಯೂ ದೇವರು ನನ್ನ ಜೀವಿತದಲ್ಲಿ ಅನೇಕ ಕೃಪೆಗಳನ್ನು ನಾನು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಸುರಿಸಿದ್ದಾನಲ್ಲ, ಅದನ್ನು ಹೊಂದಿಕೊಳ್ಳುವುದಕ್ಕಾದರೂ ಪ್ರಯತ್ನ ಮಾಡ್ತಾ ಇದ್ದೇನಾ? ನೋಡಿ, ನಮ್ಮೆಲ್ಲರಿಗೂ ಈ ಒಂದು ನಿಜಾಂಶ ಗೊತ್ತು. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಹೆಸರು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಾವು ಕೂಡಿಡುವಂತಹ ಸಂಪತ್ತು ಯಾರು ಬಳಸ್ತಾರೆ ನಾನು ತೀರಿ ಹೋದ ಮೇಲೆ ನಮಗೆ ಗೊತ್ತಿಲ್ಲ. ಇದೆಲ್ಲವೂ ನಶಿಸಿ ಹೋಗ್ತದೆ ಅಂತ ಗೊತ್ತು. ಆದರೆ ಶಾಶ್ವತವಾಗಿ ನಮ್ಮ ಜೊತೆಗೆ ಇರುವಂಥದ್ದು ಆ ಪರಲೋಕ ರಾಜ್ಯ, ಯೇಸು ಕ್ರಿಸ್ತನ ಆ ಒಡನಾಟ. ಇದನ್ನು ನಾವು ಹೇಗಾದರೂ ನಿರ್ಲಕ್ಷಿಸ್ತಾ ಇದ್ದೇವಾ? ಈ ದೇವರ ರಾಜ್ಯ, ಅದರ ಮೌಲ್ಯ ಎಲ್ಲದಕ್ಕಿಂತ ಮಿಗಿಲಾದದ್ದು. ನಮ್ಮ ನಂಬಿಕೆ ನಾವು ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸುವುದರಲ್ಲಿ ಮಾತ್ರ ಅಡಕವಾಗಿದೆ. ನಾವು ದುಃಖದಿಂದಾಗಲಿ ಅಥವಾ ನೋವಿನಿಂದಾಗಲಿ ಅಲ್ಲ, ಸಂತೋಷದಿಂದ ಮಾತ್ರವೇ ನಾವು ಶಿಷ್ಯರಾಗಲು ಸಾಧ್ಯ. ಅದು ಸಣ್ಣದಾಗಿರಬಹುದು, ಆದರೆ ದೇವರ ರಾಜ್ಯ ಕಾರ್ಯ ಮಾಡುವಂಥದ್ದಾಗಿರ್ತದೆ. ಅದಕ್ಕೋಸ್ಕರ ನಾವು ಏನನ್ನು ಕಳೆದುಕೊಂಡಾಗ್ಯೋ ಅದು ಅದರ ಮೌಲ್ಯ ಏನಿದೆಯಲ್ಲ, ಅದು ನಮಗೆ ದೊರಕುವಂಥ
ದೇವರ ರಾಜ್ಯದ ಮೌಲ್ಯಕ್ಕಿಂತ ಕಡಿಮೆ ಆಗಿರ್ತದೆ. ಇದು ನಮಗೆ ಯಾವಾಗಲೂ ಅರ್ಥವಾಗಬೇಕು. ಈ ಸಾಮ್ಯಗಳನ್ನು ಹೇಳುವಾಗ ಅನೇಕ ಜನರಿಗೆ ಅರ್ಥವಾಗದೇ ಇರುವಂಥ ರೀತಿಯಲ್ಲೂ ಹೇಳ್ತಾನೆ. ಯಾಕೆಂದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ಎರಡು ಗುಂಪಿನ ಜನರು, ಒಬ್ಬರು ದೇವರಿಂದ ಏನಾದರೂ ಒಂದು ಕೆಲಸ ಆದರೆ ಸಾಕು ಅಂತ ಬರ್ತಾ ಇರ್ತಾರೆ. ಅಂಥವರಿಗೆ ಅರ್ಥವಾಗಬಾರದು ಅನ್ನುವುದಕ್ಕೆ ಸಾಮ್ಯವನ್ನು ಹೇಳಿದಾಗ್ಯೂ, ಆತನ ನಿಕಟ ಗುಂಪಿನಲ್ಲಿರುವಂಥ ಜನರು ಇದರ ನೈಜತೆಯನ್ನು ಅರ್ಥ ಮಾಡಿಕೊಂಡು ಅದರಂತೆ ಬದುಕಬೇಕು ಅನ್ನುವಂತಹ ಅರ್ಥವನ್ನು ಹೊಂದಿದಂಥವನಾಗಿ ಈ ಸಾಮ್ಯಗಳನ್ನು ಹೇಳ್ತಾನೆ. ಇಫ್ ವಿ ಕನ್ಸಿಡರ್ ದಟ್ ಐ ಆಮ್ ಅ ಡಿಸೈಪಲ್ ಆಫ್ ದ ಲಾರ್ಡ್, ನಾನು ಯೇಸು ಕ್ರಿಸ್ತನ ಅನುಯಾಯಿಯಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಯಾವುದರ ಮೌಲ್ಯದ ತೂಕ ಹೆಚ್ಚಾಗಿದೆ? ಈ ಲೋಕದಲ್ಲಿರುವಂತಹ ಸಂಪತ್ತ ಅಥವಾ ಅದಕ್ಕಿಂತ ಮಿಗಿಲಾಗಿರುವಂತಹ ದೇವರ ರಾಜ್ಯವನ್ನುವಂತಹ ಸಂಪತ್ತ? ಯಾವುದಕ್ಕೋಸ್ಕರ ನಮ್ಮ ಬದುಕನ್ನೆಲ್ಲ ಮಾರುವಂಥವರು ನಾವಾಗಿರ್ತೇವೆ? ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.